ಮತಾಂತರಗಳೆಲ್ಲ ಜಾಸ್ತಿ ಯಾಕೆ ಆಗ್ತಿದ್ರು ಅಂತ ಒಂದು ಹೇಳಿಕೆ ನೀಡಿದ್ದಾರೆ. ಇದರ ಬಗ್ಗೆ ನಿಮ್ದೊಂದು ಅಭಿಪ್ರಾಯ? ಒಗ್ಗಟ್ಟಿಲ್ಲ ಅಂತ ಹೇಳಿದ್ದು ಸರಿಯೇ. ಒಗ್ಗಟ್ಟಿಲ್ಲ ಅಂತ ಹೇಳಿದ್ರೆ ಜಾತಿಗಳು, ಹೌದು, ಅದೆಲ್ಲ ನಮಗೆ ಇನ್ನು ಜ್ಞಾನೋದಯ ಆಗ್ಲಿಕ್ಕೆ ಸ್ವಲ್ಪ ವರ್ಷ ಹೋಗ್ತದೆ. ಹೋಗೋಗಿಲ್ಲಿ ಕೈ ತಪ್ಪಿ ಆಗ್ತದೆ. ಮತ್ತೆ ನೋಡಿ, ಒಂದು ನಮ್ಮಲ್ಲಿ ಈಗ ಹಿಂದೂಗಳಲ್ಲಿ ಮಕ್ಕಳು ಬೇಡ, ನಮ್ಮಲ್ಲಿ ಬರುವಂತ ಅಪಾಯಗಳು ಸಹ ಎದುರಿಸಲಿಕ್ಕೆ ಆಗುದಿಲ್ಲ. ಮತಾಂತರ ನೋಡಿ, ಈಗ ಅವರಿಗೆ ಸವಲತ್ತು ಸಿಗುವುದನ್ನು ಅವರು ಮತ್ತೆ ಅವರಿಗೆ ಸಿಗಬಾರ್ದು. ಏನು ಗವರ್ಮೆಂಟ್ ಇಂದ ಸವಲತ್ತು ಉಂಟು ಅದನ್ನ ಅಲ್ಲಿಗೆ ನಿಲ್ಲಿಸ್ಬೇಕು. ಆದ್ರಿಂದ ಇನ್ನಾದ್ರೂ ನಾವು ಸ್ವಲ್ಪ ಹಿಂದೂಗಳು ಜಾತಿ ವ್ಯವಸ್ಥೆಯನ್ನೆಲ್ಲ ಬದಿಗಿಟ್ಟು ಸ್ವಲ್ಪ ಎಲ್ಲರೂ ಒಂದೇ ಅಂತ ಹೇಳಿ ಇರ್ಬೇಕು. ಒಗ್ಗಟ್ಟಿಲ್ಲ ಅಂತ ಹೇಳಿದ್ದು ಸರಿಯೇ ಅವರು, ಆದ್ರೆ ಕೆಲವೆಲ್ಲ ಅಸ್ಪೃಶ್ಯತೆ ಅಂತೇಳಿ ಈಗ ಸಹ ಉಂಟು. ಅದು ಹಿಂದಿನವರು ಮಾಡಿಕೊಂಡು ಬಂದದ್ದು. ಆದ್ರಿಂದ ಕೆಲವರು ಇದರಿಂದ ಕೆಲವರು ಮತಾಂತರ ಆಗಿದ್ದಾರೆ. ಅದು ಇತಿಹಾಸದಲ್ಲಿ ನೋಡುವಾಗ ಆ ಒಂದು ನೋವಿನಿಂದ ಅವರು ಮತಾಂತರ ಆಗಿದ್ದಾರೆ. ಆದ್ರಿಂದ ಇನ್ನಾದ್ರೂ ನಾವು ಸ್ವಲ್ಪ ಹಿಂದೂಗಳು ಜಾತಿ ವ್ಯವಸ್ಥೆಯನ್ನೆಲ್ಲ ಬದಿಗಿಟ್ಟು ಸ್ವಲ್ಪ ಎಲ್ಲರೂ ಒಂದೇ ಅಂತ ಹೇಳಿ ಇರ್ಬೇಕು. ಹಿಂದೂಗಳು ಅಂತ ಹೇಳಿದ್ರೆ ಎಲ್ಲರೂ ಹಿಂದೂ ಅಂತೇಳಿ ಒಟ್ಟಿಗೆ ಬರುದಿಲ್ಲ. ಒಂದೊಂದು ಸಮಸ್ಯೆ, ಒಂದೊಂದು ಅವಘಡಗಳಾದಾಗ ಅವನ ಜಾತಿ ಯಾವ್ದಂತ ನೋಡ್ತಾರೆ, ಧರ್ಮಕ್ಕಿಂತ ಜಾತಿ ಮುಖ್ಯ ನೋಡ್ತಾರೆ. ಮತ್ತೆ ಅವನೇನಾದ್ರು ಸ್ವಲ್ಪ ಮೆರಿತಿದ್ರೆ ಗೆಡ್ಡೆ ಅಂತ ಹೇಳ್ತಾರೆ. ಗೊತ್ತಾಯ್ತಾ? ಹಾಗೆ ಅವನಿಗೆ ಏನಾದ್ರು ತೊಂದರೆ ಆಯ್ತಾ ನಮ್ಮ ಹಿಂದೂಗಳ ಅಂತೇಳಿ ಬರುದಿಲ್ಲ. ಅದ್ರಲ್ಲಿ ಕೆಲವು ಜಾತಿ ನೋಡಿ, ಹಿಂದೂಗಳಲ್ಲಿ ಹಲವು ಜಾತಿಗಳು ಉಂಟು. ಹಾಗೆ ಆ ಜಾತಿ ಮುಖಾಂತರ ನೋಡ್ತಾರೆ. ಮತ್ತೆ ಇದು ಅಂತ ಹೇಳಿದ್ರೆ ಮುಂದಕ್ಕೆ ಇದು ಕೈ ತಪ್ಪಿ ಹೋಗ್ತದೆ. ಅದೆಲ್ಲ ನಮಗೆ ಇನ್ನು ಜ್ಞಾನೋದಯ ಆಗ್ಲಿಕ್ಕೆ ಸ್ವಲ್ಪ ವರ್ಷ ಹೋಗ್ತದೆ. ಹೋಗೋಗಿಲ್ಲಿ ಕೈ ತಪ್ಪಿ ಆಗ್ತದೆ. ಯಾಕೆ ಎಚ್ಚೆತ್ಕೊಳ್ಳಿ? ಮತ್ತೆ ನೋಡಿ, ಒಂದು ನಮ್ಮಲ್ಲಿ ಈಗ ಹಿಂದೂಗಳಲ್ಲಿ ಮಕ್ಕಳು ಬೇಡ, ಜನಸಂಖ್ಯೆ ಯಾವಾಗ ಕುಂಠಿತವಾಗ್ತದೆ ಆಗ ನಮ್ಮ ಎಲ್ಲ ಸಂಸ್ಕೃತಿ, ನಮ್ಮಲ್ಲಿ ಬರುವಂತ ಅಪಾಯಗಳು ಸಹ ಎದುರಿಸಲಿಕ್ಕೆ ಆಗುದಿಲ್ಲ. ಜಾತಿ ಗಣತಿ ಅಂತ ಮಾಡ್ಕೊಂಡು ಅದರಲ್ಲಿ ಈ ಮತಾಂತರ ಆದ್ಮೇಲೆ ಈ ಜಾತಿಗಳು ಯಾಕೆ ಬೇಕು? ಮತಾಂತರ ನೋಡಿ, ಈಗ ಹಿಂದೂವರು ಆದ್ರೆ ಅವರಿಗೆ ಸವಲತ್ತು ಸಿಗುವುದನ್ನು ಮತ್ತೆ ಅವರಿಗೆ ಸಿಗಬಾರ್ದು. ಅವರಲ್ಲಿ ಏನು ಗವರ್ಮೆಂಟ್ ಇಂದ ಸವಲತ್ತು ಉಂಟು ಅದನ್ನ ಅಲ್ಲಿಗೆ ನಿಲ್ಲಿಸ್ಬೇಕು. ಹೌದು, ಅದು ಹಿಂದುತ್ವ ಅಂತ ಹೇಳಿದ್ರೆ ಅದರಲ್ಲಿ ಕೆಲವರು ಅದಕ್ಕೆ ಧ್ವನಿ ಗೂಡಿಸುದಿಲ್ಲ. ಅವರು ಒಂಥರ ಬೇರೆ ಅಂತ ಹೇಳಿ ಭಾವಿಸ್ತಾರೆ. ಸರ್, ಏನೊಂದು ಕೆಲವರು ನಮ್ಗೆ ಜಾತಿ ಬೇಕು ಧರ್ಮ ಬೇಡ ಅಂತ ಹೇಳ್ತಾರೆ. ಇದರ ಬಗ್ಗೆ ಏನಂತ ಹೇಳ್ತೀವಿ? ಅದೊಂದು ಧರ್ಮ ಅಂತ ಹೇಳಿದ್ರೆ ಸ್ವಲ್ಪ ಅನುಷ್ಠಾನಗಳು, ಧಾರ್ಮಿಕವಾಗಿ ಕೆಲವು ಕಟ್ಟುಪಾಡಲ್ಲಿ ಇರ್ತದೆ. ಅದಕ್ಕೆ ಕೆಲವರು ಭಾಗವಹಿಸ್ಲಿಕ್ಕೆ ಕೆಲವರಿಗೆ ಒಂಥರ ಇಷ್ಟ ಆಗುದಿಲ್ಲ. ಅದೊಂಥರ ಒಂದೇ ನಾವು ಇದಕ್ಕೆ ಸೀಮಿತ ಆಗ್ತೇವೆ ಅಂತ ಹೇಳಿ ಬರ್ತದೆ. ಅಂತ ಸ್ಥಿತಿ ಕೆಲವರಿಗೆ ಅದು ಒಗ್ಗುದಿಲ್ಲ. ಮತ್ತೆ ಹಾಗೆ ಅದರಿಂದ ಧರ್ಮ ಬೇಡ ಜಾತಿ ಅಂತ ಅದನ್ನು ಫಾಲೋ ಮಾಡ್ತಾರೆ. ಹಾಗೆ ಹಲವು ಜಾತಿ, ಹಲವು ಮನಸ್ಥಿತಿಗಳ ಹೀಗೆ ತುಂಬಾ ಹಲವು ಜಾತಿಗಳು ಉಂಟಲ್ಲ. ಹಾಗೆ ಒಬ್ಬೊಬ್ಬರದ್ದು ಇದನ್ನು ನಾವು ಹೇಳಲಿಕ್ಕೆ ಆಗುದಿಲ್ಲ. ಅದು ಅವರವರ ವೈಯಕ್ತಿಕ ಅಭಿಪ್ರಾಯ.